ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರಕ್ಕೂ ಬಂದಿದ್ದಾರೆ. ಆದರೆ ಸಚಿವ ಸ್ಥಾನ ಸಿಗದ ನಾಯಕರ ಕ್ಷೇತ್ರಗಳಲ್ಲಿ ಮಾತ್ರ ಅಸಮಾಧಾನ ಸ್ಫೋಟವಾಗಿದೆ. ಸಚಿವ ಸ್ಥಾನ ವಂಚಿತರ ಬೆಂಬಲಿಗರು ಹೈಕಮಾಂಡ್ ವಿರುದ್ಧವೇ ಪ್ರತಿಭಟಿಸುತ್ತಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಕೆಪಿಸಿಸಿ ಕಚೇರಿ ಮುಂದೆ ಧರಣಿ ಕೂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಮಾಡಿದ ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ರಾಜೀನಾಮೆ ಕೊಡೋರು ಕೊಡಿ, ಅಂಗೀಕರಿಸ್ತೀವಿ ಅಂತ ನಮ್ಮಂತ ಕಾರ್ಯಕರ್ತರು ಎಲ್ಲ ಕೊಟ್ಬಿಟ್ರೆ ನಾಳೆ ಪಕ್ಷನೇ ಇಲ್ಲ. ಸಾಮಾಜಿಕ ಕಾರ್ಯಕರ್ತರಿಂದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಕ್ಕೆ ಬಂದಿದ್ದೀವಿ. ಸಮಾಧಾನವಾಗಿರಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡಿಕೊಂಡಿದ್ದೀನಿ. ವ್ಯಕ್ತಿ ಪೂಜೆ ಮಾಡಿದೆ, ಪಕ್ಷ ನಿಷ್ಠೆ ಪಕ್ಷ ಪೂಜೆ ಮಾಡಿರೋದಕ್ಕ ಇವತ್ತಿ ಅನ್ಯಾಯ ಆಗ್ತಾ ಇರೋದು ನಮ್ಮ ನಾಯಕರಿಗೆ. ನ್ಯಾಯಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ. ಸಚಿವ ಸಂಪುಟ ವಿಸ್ತರಣೆಯಾಗ್ತಿದ್ದಂತೆ ಕಾಂಗ್ರೆಸ್ನೊಳಗಿನ ಅಸಮಾಧಾನ ಸ್ಫೋಟವಾಗಿದೆ. ಮಂತ್ರಿ ಸ್ಥಾನ ಸಿಗದವರ ಆಕ್ರೋಶ ಈಗ ಕಾಂಗ್ರೆಸ್ಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಸಚಿವ ಸ್ಥಾನ ಕೈತಪ್ಪಿದ ನಾಯಕರ ಬೆಂಬಲಿಗರು ರಾಜ್ಯಾದ್ಯಂತ ಬೀದಿಗಿಳಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರಿನ ಕೆಪಿಸಿಸಿ ಕಚೇರಿವರೆಗೆ ಪ್ರತಿಭಟನೆಗಳ ಕಾವು ತಟ್ಟಿದೆ. ವಿಜಯನಗರ ಕ್ಷೇತ್ರದ ಶಾಸಕ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾಕೃಷ್ಣ ಬೆಂಬಲಿಗರು ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಹೈಡ್ರಾಮವನ್ನೇ ನಡೆಸಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೂ ಕ್ಯಾಬಿನೆಟ್ ಸ್ಥಾನ ಸಿಗದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟಿಸಿದ್ದಾರೆ. ಅನ್ಯಾಯಕ್ಕೆ ಕಣ್ಣಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರಾಜೀನಾಮೆ ಕೊಟ್ಟರೆ ಅಂಗೀಕರಿಸ್ತೀವಿ ಎಂಬ ಸಿಎಂ ಹೇಳಿಕೆಯ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ನ್ಯಾಯಕ್ಕೆ ಅನ್ಯಾಯ ಮಾಡಿದ ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣದವರು ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣಿ ಯಾರಾದ್ರೂ ಒಬ್ರು ಇದ್ರೆ ನಮ್ಮ ಕೃಷ್ಣಪ್ಪ ಸಾಹೇಬರು. ಕಾರಣಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಿ ಅಂತ, ಕಣ್ಣಿಗೆ ಯಾಕೆ ಬಟ್ಟೆ ಕಪ್ಪು ಬಟ್ಟೆ ಕಟ್ಟಿದ್ದೀರಿ? ಈಗ ನ್ಯಾಯಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ. 25 ವರ್ಷಕ್ಕೆ ಮೊದಲನೇ ML ಆಗಿ ಇಂಡಿಯಾಗೆ ಪ್ರೆಸೆಂಟೇಷನ್ ಆದ್ರು ಪ್ರಿಯಾಕೃಷ್ಣ ಅವರು. ಯೂತ್ಸ್ ಬೇಕು ಅಂತೀರಾ. 3 ಟೈಮ್ ಗೆದ್ದಿದ್ದಾರೆ. ಅವ್ರ ತಂದೆ 4 ಟೈಮ್ ಗೆದ್ದಿದ್ದಾರೆ, ತ್ಯಾಗ ಮಾಡಿದ್ದಾರೆ. 2013ರಲ್ಲಿ ಒಂದೇ ಒಂದು ವರ್ಷ ಕೊಟ್ಟರು. 18ರಲ್ಲಿ ಕೇಳಿಲ್ಲ. ಇವಾಗ 23ರಲ್ಲಿ ಇದೇ ಕಂಟಿನ್ಯೂ ಆದರೆ ಇನ್ನ ಎಷ್ಟು ತ್ಯಾಗ ಮಾಡಬೇಕು? ಸಾಹೇಬ್ರು ಏನಂತಾರೆ, ಸಿಎಂ ಸಾಹೇಬ್ರು ತಾಳ್ಮೆ ಇರಿ, ನಾನು ತ್ಯಾಗ ಮಾಡಿದ್ದೀನಿ ಅಂತ ಇದೆ. ತಮ್ಮವರು ತ್ಯಾಗ ಮಾಡಿದ್ದಾರೆ ಸ್ವಾಮಿ. 4 ಸಲ ಗೆದ್ದು ತ್ಯಾಗ ಮಾಡಿದ್ದಾರೆ. ಇವತ್ತು ಕಾರ್ಯಕರ್ತರಿಂದ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ, ರಾಜೀನಾಮೆ ಕೊಡೋರು ಕೊಡಿ, ಅಂಗೀಕರಿಸ್ತೀವಿ ಅಂತ ನಮ್ಮಂತ ಕಾರ್ಯಕರ್ತರು ಎಲ್ಲ ಕೊಟ್ಬಿಟ್ರೆ ನಾಳೆ ಪಕ್ಷನೇ ಇಲ್ಲ. ಇನ್ನು ಕೆಪಿಸಿಸಿ ಕಚೇರಿಗೆ ನಾವು ರಾಜೀನಾಮೆ ಕೊಡೋಕೆ ಬಂದಿದ್ದೇವೆ ಎಂದು ಗೋವಿಂದರಾಜನಗರ ಹಾಗೂ ವಿಜಯನಗರದ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ರು. ಸರ್, ಕಳೆದ 25-30 ವರ್ಷಗಳಿಂದ ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರಾಗಿರುವಂತ ನಮ್ಮ 2 ಕ್ಷೇತ್ರದ ನಾಯಕರು ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾಕೃಷ್ಣ ಸರ್ ಅವರು ವ್ಯಕ್ತಿ ಪೂಜೆ ಮಾಡಿದೆ, ಪಕ್ಷ ನಿಷ್ಠೆ ಪಕ್ಷ ಪೂಜೆ ಮಾಡಿರೋದಕ್ಕ ಇವತ್ತಿ ಅನ್ಯಾಯ ಆಗ್ತಾ ಇರೋದು ನಮ್ಮ ನಾಯಕರಿಗೆ. ಪದಾಧಿಕಾರಿಗಳು ಒಂದು ಪಕ್ಷ ಇರ್ಬೋದು, ಸಾಮಾಜಿಕ ಕಾರ್ಯಕರ್ತರಿಂದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಕ್ಕೆ ಬಂದಿದ್ದೀವಿ. ಇಷ್ಟು ನಿಷ್ಠಾವಂತ MLAಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿದ್ಮೇಲೆ ನಮ್ಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬೇಕಾಗಿಲ್ಲ. ಕೆಪಿಸಿಸಿ ಕಚೇರಿ ಸಭಾಂಗಣಕ್ಕೂ ನುಗ್ಗಿದ ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ಬೆಂಬಲಿಗರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮುಂದೆ ಘೋಷಣೆ ಕೂಗಿದ್ರು. ಈ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಬೇಸರ ಆಗೋದು ಸಾಮಾನ್ಯ, ಪ್ರಿಯಾಕೃಷ್ಣಗೆ ಉಜ್ವಲ ಭವಿಷ್ಯ ಇದೆ ಅಂದ್ರು. ನಾನು ಅವ್ರಿಗೆ ಮಾತಾಡಿದ್ದೀನಿ. ಸಮಾಧಾನವಾಗಿರಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡಿಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭವಿಷ್ಯ ಬಹಳ ಉಜ್ವಲವಾಗಿದೆ. ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಇನ್ನು ಕೆಪಿಸಿಸಿ ಕಚೇರಿಯೊಳಗೆ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮುಂದೆ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಅಂಬೇಡ್ಕರ್ ಹಾಗೂ ದಿನೇಶ್ ಗುಂಡೂರಾವ್ ಭಾವಚಿತ್ರ ಹಿಡಿದು ಬ್ರಾಹ್ಮಣ ಸಮುದಾಯವನ್ನ ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಹರಿಪ್ರಸಾದ್ ಹರಸಾಹಸ ಪಟ್ಟರು.
ಖಾಲಿ ಉಳಿದಿರುವ ಒಂದು ಸಚಿವ ಸ್ಥಾನವನ್ನ ದಿನೇಶ್ ಗುಂಡೂರಾವ್ ಅವರಿಗೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ರು. ಬೆಂಬಲಿಗರ ಮನವಿ ಸ್ವೀಕರಿಸಿದ ಬಿಕೆ ಹರಿಪ್ರಸಾದ್ ಹೈಕಮಾಂಡ್ ಗಮನಕ್ಕೆ ತರುವ ಭರವಸೆ ನೀಡಿದ್ರು. ಇನ್ನು ಶಾಂತಿನಗರದಲ್ಲೂ ಸಚಿವ ಸ್ಥಾನದ ಕೂಗು ಕೇಳಿಬಂತು. ಶಾಸಕ ಎನ್ಎ ಹ್ಯಾರಿಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬ್ರಿಗೇಡ್ ರಸ್ತೆಯ ವಾರ್ ಮೆಮೋರಿಯಲ್ ಬಳಿ ಹ್ಯಾರಿಸ್ ಬೆಂಬಲಿಗರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದ್ರು. ಇನ್ನು ಆನೇಕಲ್ನಲ್ಲಿ ಶಾಸಕ ಬಿ ಶಿವಣ್ಣ ಬೆಂಬಲಿಗರು ಚಂದಾಪುರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿ ಶಿವಣ್ಣಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ರು. ರಾಜಧಾನಿಗೆ ಮಾತ್ರ ಸೀಮಿತವಾಗದ ಕಾಂಗ್ರೆಸ್ ಕಿಚ್ಚು ಜಿಲ್ಲೆ ಜಿಲ್ಲೆಯಲ್ಲೂ ಸ್ಫೋಟಗೊಂಡಿದೆ. ಚಿತ್ರದುರ್ಗ ಜಿಲ್ಲೆಯ ರಾಮಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಬೆಂಬಲಿಗರು ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ. ಇನ್ನು ಗದಗದಲ್ಲಿ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಎಚ್.ಕೆ. ಪಾಟೀಲ್ ಬೆಂಬಲಿಗರು ಮಾನವ ಸರಪಳಿ ನಿರ್ಮಿಸಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಗದಗ ಬೇಟಗೆರೆ ನಗರಸಭೆಯ 22 ಮಂದಿ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿಯೇ ಬಿಟ್ಟಿದ್ದಾರೆ. ಹೊನ್ನಾಳಿಯಲ್ಲೂ ಶಾಸಕ ಡಿಜಿ ಶಾಂತನಗೌಡ ಬೆಂಬಲಿಗರು ಟೈರ್ ಸುಟ್ಟು ಪ್ರತಿಭಟನೆ ನಡೆಸಿ 3 ಬಾರಿ ಶಾಸಕರಾಗಿರುವ ನಮ್ಮ ನಾಯಕರನ್ನ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ್ರು. ಇನ್ನು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ನಾಳೆ ಚಿಕ್ಕಬಳ್ಳಾಪುರದ 3 ತಾಲೂಕುಗಳಾದ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಬಾಗೇಪಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನರೇಂದ್ರ ರಾಜೀನಾಮೆ ನೀಡಿದ್ರೆ ಚೇಳೂರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಚಲಂ ಎಂಬವರು ರಾಜೀನಾಮೆ ನೀಡಿದ್ದಾರೆ. ಇತ ಕೋಲಾರ ಜಿಲ್ಲೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಆಗಸ್ಟ್ 6ರಂದು ಬಂಗಾರಪೇಟೆ ಬಂದ್ಗೆ ಬೆಂಬಲಿಗರು ಕರೆ ಕೊಟ್ಟಿದ್ದಾರೆ. 3 ಬಾರಿ ಶಾಸಕರಾದರೂ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಮುಗಿದಿದೆ. ಇನ್ನು ಒಂದೇ ಒಂದು ಸ್ಥಾನ ಪೆಂಡಿಂಗ್ ಇದೆ. ಆದರೆ ಕೈಮನೆಯೊಳಗಿನ ಕಿಚ್ಚು ಇನ್ನೂ ಶಮನವಾಗಿಲ್ಲ. ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸುವಲ್ಲಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಎನ್ನುವುದೇ ಮುಂದಿನ ರಾಜಕೀಯ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.